ನೋಡ್ಕೊಳ್ಳಿ ಕ್ವಶನ್ನು. ಯೂಸಿಂಗ್ ಮಿಲ್ನೆಸ್ ಮೆಥಡ್ ಕಂಪ್ಯೂಟ್ y at x is equal to 0.8 from dy by dx is equal to x minus y square with the data y of 0 is equal to 0, y of 0.2 is equal to 0.02, y of 0.4 is equal to 0.0795, y of 0.6 is equal to 0.1762. ಫಸ್ಟ್ ಇದನ್ನ ಬರ್ಕೊಳ್ಳಿ. dy by dx is equal to x minus y ಸ್ಕ್ವೇರ್ ಬರೆದಾದ್ಮೇಲೆ ಇದನ್ನ ಲೆಟ್ y ಡ್ಯಾಶ್ ಅಂತ ಬರ್ಕೊಳ್ಳಿ. y ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಸ್ಕ್ವೇರ್. ಹೆಚ್ ಅಂದರೆ ಏನು ಮಾಡಬೇಕು? 0.2 ಮೈನಸ್ 0 ಅಂದರೆ 0.2 ಇರುತ್ತೆ, ಕಾಮನ್ ಡಿಫ್ರೆನ್ಸು. 0.2 ಮೈನಸ್ 0 ಅಂದರೂ 0.2, 0.4 ಮೈನಸ್ 0.2 ಅಂದರೂ 0.2. ಆ ಥರ ಹೆಚ್ ಬರ್ಕೊಳ್ಳಿ. ಇದು ಬರೆದಾದ್ಮೇಲೆ ಟೇಬಲ್ ಮಾಡ್ಕೋಬೇಕು. ನೋಡಿ ಯಾವ ಥರ ಮಾಡಬೇಕು ಅಂತ. ಫಸ್ಟ್ ಏನು ಮಾಡಿ, ಎಕ್ಸ್ ಅಂತ ಬರ್ಕೊಳ್ಳಿ ಇಲ್ಲಿ, ಆಮೇಲೆ ಇಲ್ಲಿ ವೈ ಬರ್ಕೊಳ್ಳಿ, ಗಿವನ್ ಡೇಟಾ ಬರ್ಕೊಳ್ಳಿ. ನೋಡಿ ಎಕ್ಸ್ ಏನು ಕೊಟ್ಟಿದ್ದಾರೆ ಅವರು 0, ವೈ 0, ಅದು ಬರ್ಕೊಳ್ಳಿ. ಎಕ್ಸ್ 0ಗೆ ವೈ 0, ಎಕ್ಸ್ 0.2ಗೆ ವೈ 0.02, ಎಕ್ಸ್ 0.4ಗೆ ವೈ 0.0795, ಎಕ್ಸ್ 0.6ಗೆ ವೈ ಬಂದು 0.1762. ಆ ಥರ ಬರ್ಕೊಳ್ಳಿ. ಇದನ್ನ ಈ ಥರ ಬರ್ಕೊಬಿಡಿ. ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 0, x1 ಈಸ್ ಈಕ್ವಲ್ ಟು 0.2, x2 ಈಸ್ ಈಕ್ವಲ್ ಟು 0.4, x3 ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ಇದನ್ನ ವೈ ನಾಟ್ ಬರ್ಕೊಳ್ಳಿ, y1 ಬರ್ಕೊಳ್ಳಿ, y2 ಬರ್ಕೊಳ್ಳಿ, y3 ಬರ್ಕೊಳ್ಳಿ. ನೆಕ್ಸ್ಟು ಇಲ್ಲಿ x4 ಈಸ್ ಈಕ್ವಲ್ ಟು 0.8, ಇದೊಂದು ಎಕ್ಸ್ಟ್ರಾ ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ, y ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಅಂತ ಇಲ್ಲಿ ಬರ್ಕೊಳ್ಳಿ. y ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಸ್ಕ್ವೇರ್. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳೋಣ. ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟು 9 3 ಈಕ್ವಲ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ ಆಲ್ಫಾ ಎಸ್ ಟಿ ಸ್ಕ್ವೇರ್. ಕ್ಯಾಲ್ಕುಲೇಟ್. ಎಕ್ಸ್ ಅಂದರೆ 0, ವೈ ಅಂದರೆ 0, ಆನ್ಸರ್ 0 ಬರುತ್ತೆ. ಇದನ್ನ 0 ಅಂತ ಬರ್ಕೊಳ್ಳಿ. ಆಮೇಲೆ ಎಕ್ಸ್ 0.2, ವೈ 0.02 ಎಷ್ಟು ಬರುತ್ತೆ? 0.1996 ಬರ್ಕೊಬಿಡಿ. ಆಮೇಲೆ ಎಕ್ಸು 0.4, ವೈ 0.0795, 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4, 0.3937. ನೆಕ್ಸ್ಟು ಎಕ್ಸು 0.6, ವೈ 0.1762, 0.5690. ಇನ್ನು ನೋಡಿ, ಇದು ವೈ ನಾಟ್ ಡ್ಯಾಶು, ಇದು y1 ಡ್ಯಾಶು, ಇದು y2 ಡ್ಯಾಶು, ಇದು y3 ಡ್ಯಾಶ್. ಇದು ನೋಡಿ, ಇದು ಬರ್ತಾದ್ಮೇಲೆ ಫಸ್ಟು y4p ಬರಿಬೇಕು. y4pಗೆ ಫಾರ್ಮುಲಾ ಬಂದು y0 ಪ್ಲಸ್ 4h/3 ಇಂಟು 2y1 ಡ್ಯಾಶ್ ಮೈನಸ್ y2 ಡ್ಯಾಶ್ ಪ್ಲಸ್ 2y3 ಡ್ಯಾಶ್. ಇದು ಫಾರ್ಮುಲಾ. y4p ಈಸ್ ಈಕ್ವಲ್ ಟು, ಇಲ್ಲಿ y0 ಅಂದರೆ ಇದು 0 ಹೊಡೀರಿ ಮೊದಲು, AC ಹೊಡೆದ್ಬಿಡಿ. 0 ಪ್ಲಸ್ ಈ ಥರ ಡಿವೈಡ್ ಮಾಡ್ಕೊಳ್ಳಿ. 4 ಇಂಟು ಹೆಚ್ ಅಂದರೆ 0.2 ಡಿವೈಡೆಡ್ ಬೈ 3. ಈ ಥರ ಸೈಡಿಗೆ ಹೋಗ್ಬಿಟ್ಟು ಓಪನ್ ಬ್ರ್ಯಾಕೆಟ್ ಹೊಡೀರಿ. 2 ಇಂಟು y1 ಡ್ಯಾಶ್ ಅಂದರೆ ಇದು 0.1996 ಮೈನಸ್ y2 ಡ್ಯಾಶ್ ಅಂದರೆ ಇದು 0.3937 ಪ್ಲಸ್ 2 ಇಂಟು y3 ಡ್ಯಾಶ್ ಅಂದರೆ ಇದು 0.5690. ಎಷ್ಟು ಬರುತ್ತೆ ಆನ್ಸರು? 0.3049. ಇದು y4p. ನೋಡಿ y4p ಆದಮೇಲೆ y4 ಡ್ಯಾಶ್ ಮಾಡಬೇಕು.
ಇಲ್ಲಿ ವೈ ಫೋರ್ ಡ್ಯಾಶ್ಗೆ ಈ ಫಾರ್ಮುಲಾ ವೈ ಡ್ಯಾಶ್ ಅಂದ್ರೇನು ಎಕ್ಸ್ ಮೈನಸ್ ವೈ ಸ್ಕ್ವೇರು, ವೈ ನಾಟ್ ಡ್ಯಾಶ್ ಅಂದರೆ ಎಕ್ಸ್ ನಾಟ್ ಮೈನಸ್ ವೈ ನಾಟ್ ಸ್ಕ್ವೇರು, ವೈ ಒನ್ ಡ್ಯಾಶ್ ಅಂದರೆ ಎಕ್ಸ್ ಒನ್ ಮೈನಸ್ ವೈ ಒನ್ ಸ್ಕ್ವೇರು, ವೈ ಟು ಡ್ಯಾಶ್ ಅಂದರೆ ಎಕ್ಸ್ ಟು ಮೈನಸ್ ವೈ ಟು ಸ್ಕ್ವೇರು, ವೈ ತ್ರೀ ಡ್ಯಾಶ್ ಅಂದರೆ ಎಕ್ಸ್ ತ್ರೀ ಮೈನಸ್ ವೈ ತ್ರೀ ಸ್ಕ್ವೇರು. ಇಲ್ಲಿ ವೈ ಫೋರ್ ಡ್ಯಾಶ್ ಅಂದರೆ ಎಕ್ಸ್ ಫೋರ್ ಮೈನಸ್ ವೈ ಫೋರ್ ಪಿ ಸ್ಕ್ವೇರ್. ಇಲ್ಲಿ ಪಿನ ಯೂಸ್ ಮಾಡಿ, ಅರ್ಥ ಆಗ್ತಿದೆಯಲ್ವಾ? ವೈ ಫೋರ್ ಪಿ ಸ್ಕ್ವೇರ್, ವೈ ಬದಲು ವೈ ಫೋರ್ ಪಿ ಹಾಕಿ, ಎಕ್ಸ್ ಬದಲು ಎಕ್ಸ್ ಫೋರ್ ಹಾಕಿ. ಇಲ್ಲಿ ಏನು ಮಾಡಿ, ವೈ ಫೋರ್ ಡ್ಯಾಶ್ಗೆ ಎಕ್ಸ್ ಮೈನಸ್ ವೈ ಸ್ಕ್ವೇರ್ಗೆ ಹೋಗಿ ಕ್ಯಾಲ್ಕುಲೇಟ್. ಎಕ್ಸ್ ಅಂದರೆ ಎಕ್ಸ್ ಫೋರ್ ಎಷ್ಟು 0.8, ವೈ ಅಂದರೆ ವೈ ಫೋರ್ ಪಿ ಎಷ್ಟು 0.3049. ಆನ್ಸರ್ 0.7070. ಇದು ವೈ ಫೋರ್ ಡ್ಯಾಶ್ ಆಯಿತು. ನೆಕ್ಸ್ಟ್ ವೈ ಫೋರ್ ಸಿ ಮಾಡಬೇಕು. ನೋಡಿ, ವೈ ಫೋರ್ ಸಿಗೆ ಫಾರ್ಮುಲಾ ವೈ ಟು ಪ್ಲಸ್ ಹೆಚ್ ಬೈ 3 ಇಂಟು ವೈ ಟು ಡ್ಯಾಶ್ ಪ್ಲಸ್ 4y3 ಡ್ಯಾಶ್ ಪ್ಲಸ್ ವೈ ಫೋರ್ ಡ್ಯಾಶ್. ಇದು ಫಾರ್ಮುಲಾ. ವೈ ಟು ಎಷ್ಟು? ಇದು ವೈ ಟು 0.0795 ಪ್ಲಸ್ ಹೆಚ್ ಬೈ 3 ಎಷ್ಟು? ಹೆಚ್ ಎಷ್ಟು 0.2 ಡಿವೈಡೆಡ್ ಬೈ 3. ಆಮೇಲೆ ಹೋಗಿ ಓಪನ್ ಬ್ರ್ಯಾಕೆಟ್. ವೈ ಟು ಡ್ಯಾಶ್ ಅಂದರೆ ಇದು ಹೊಡೀರಿ, 0.3937 ಪ್ಲಸ್ 4 ಇಂಟು ವೈ ತ್ರೀ ಡ್ಯಾಶ್ ಅಂದರೆ ಇದು ಹೊಡೀರಿ, 0.5690 ಪ್ಲಸ್ ವೈ ಫೋರ್ ಡ್ಯಾಶ್ ಅಂದರೆ ಇದು ಹೊಡೀರಿ, 0.7070, 0.3046 ಆಗುತ್ತೆ. ಈಗ ನೋಡಿ, ಈಗ ಮತ್ತೆ ವೈ ಫೋರ್ ಡ್ಯಾಶ್ ಮಾಡಿ. ವೈ ಫೋರ್ ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಫೋರ್ ವೈ ಫೋರ್ ಪಿ ಬದಲು ವೈ ಫೋರ್ ಸಿ ಹಾಕ್ಕೊಳ್ಳಿ. ವೈ ಫೋರ್ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಎ ಸಿ ಹೊಡೆದ್ಬಿಟ್ಟು ಎಕ್ಸ್ ಮೈನಸ್ ವೈ ಸ್ಕ್ವೇರ್ಗೆ ಹೋಗಿ ಕ್ಯಾಲ್ಕುಲೇಟ್. ಎಕ್ಸ್ ಅಂದರೆ ಎಕ್ಸ್ ಫೋರ್ ಎಷ್ಟು 0.8, ವೈ ಅಂದರೆ ವೈ ಫೋರ್ ಸಿ ಎಷ್ಟು 0.3046, ಏನು ಬಂತು 0.7072. ಅರ್ಥ ಆಗ್ತಿದೆಯಲ್ವ? ಇಲ್ಲಿ ವೈ ಫೋರ್ ಸಿ ಆದ ತಕ್ಷಣ ಏನು ಮಾಡಬೇಕಂದ್ರೆ ನೀವು ವೈ ಫೋರ್ ಪಿ ಬದಲು ವೈ ಫೋರ್ ಸಿ ಹಾಕ್ಕೋಬೇಕಷ್ಟೆ. ನೆಕ್ಸ್ಟು ವೈ ಫೋರ್ ಸಿಗೆ ಮತ್ತೆ ಫಾರ್ಮುಲಾ, ವೈ ಫೋರ್ ಸಿ ಮತ್ತೆ ಮಾಡಬೇಕು. ವೈ ಟು ಪ್ಲಸ್ ಹೆಚ್ ಬೈ 3 ಇಂಟು ವೈ ಟು ಡ್ಯಾಶ್ ಪ್ಲಸ್ 4y3 ಡ್ಯಾಶ್ ಪ್ಲಸ್ ವೈ ಫೋರ್ ಡ್ಯಾಶ್. ಇಲ್ಲೇನು ಮಾಡಿ, ವೈ ಫೋರ್ ಸಿ ಈಸ್ ಈಕ್ವಲ್ ಟು, ಇಲ್ಲಿ ಮೇಲ್ಗಡೆ ಹೋಗಿ ಇಲ್ಲಿ ನೋಡಿ 0.70 ಸೇಮ್. ವೈ ಟು ಅಂದರೆ ಮಾಮೂಲಿ ಇದು 0.0795 ನೋಡಿ, 0.0795. ಹೆಚ್ ಅಂದರೆ 0.2 ಬೈ 3. ಆಮೇಲೆ ವೈ ಟು ಡ್ಯಾಶ್ ಅಂದರೆ ಎಷ್ಟು 0.3937 ಪ್ಲಸ್ 4 ಇಂಟು ವೈ ತ್ರೀ ಡ್ಯಾಶ್ ಎಷ್ಟು 0.5690 ಪ್ಲಸ್ ವೈ ಫೋರ್ ಡ್ಯಾಶ್ ಎಷ್ಟು, ಇದು ವೈ ಫೋರ್ ಡ್ಯಾಶು 0.7070 ಇತ್ತಲ್ಲ, ಅಲ್ಲಿ 0.7072 ಅಷ್ಟು ಮಾತ್ರ ಎಡಿಟ್ ಮಾಡಿದ್ರೆ ಸಾಕು ನಿಮಗೆ. ಆನ್ಸರ್ ಏನು 0.3046. ನೋಡಿ, ಸೇಮ್ ಬಂದಿದೆ ನಿಲ್ಲಿಸಬೇಕು. ಇಲ್ಲಿ ಸೇಮ್ ಬರಲಿಲ್ಲ ಅಂದರೂ ಸೆಕೆಂಡ್ ಕರೆಕ್ಷನ್ಗೆ ನಿಲ್ಲಿಸಿ. ಗೊತ್ತಾಗ್ತಿದೆಯಲ್ವಾ? ದೇರ್ ಫೋರ್ ವೈ ಫೋರ್ ಈಸ್ ಈಕ್ವಲ್ ಟು ವೈ ಆಫ್ ಎಕ್ಸ್ ಫೋರ್ ಈಸ್ ಈಕ್ವಲ್ ಟು ವೈ ಆಫ್ ಎಕ್ಸ್ ಫೋರ್ ಅಂದರೆ ಎಷ್ಟು 0.8, ಎಕ್ಸ್ ಫೋರ್ ಅಂದರೆ 0.8, ವೈ ಆಫ್ 0.8 ಈಸ್ ಈಕ್ವಲ್ ಟು 0.3046. ಇಷ್ಟೇ ಆನ್ಸರು. ನೋಡಿ, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕಂದ್ರೆ ನೀವು ವೈ ಫೋರ್ ಫೈಂಡ್ ಮಾಡಬೇಕು. ಮೊದಲು ವೈ ಫೋರ್ ಪಿ ಫೈಂಡ್ ಮಾಡಬೇಕು, ಆಮೇಲೆ ವೈ ಫೋರ್ ಡ್ಯಾಶ್ ಫೈಂಡ್ ಮಾಡಬೇಕು, ಆಮೇಲೆ ವೈ ಫೋರ್ ಸಿ ಫೈಂಡ್ ಮಾಡಬೇಕು, ಆಮೇಲೆ ವೈ ಫೋರ್ ಡ್ಯಾಶ್ ಫೈಂಡ್ ಮಾಡಬೇಕು, ಆಮೇಲೆ ವೈ ಫೋರ್ ಸಿ. ಇಲ್ಲಿ ವೈ ಫೋರ್ ಪಿ ಮತ್ತು ವೈ ಫೋರ್ ಸಿಗೆ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಅರ್ಥ ಆಗ್ತಿದೆಯಲ್ವಾ? ವೈ ಫೋರ್ ಡ್ಯಾಶ್ಗೆ ಯಾವ ಥರ ಅಂದರೆ ವೈ ಡ್ಯಾಶ್ ಈಸ್ ಈಕ್ವಲ್ ಟು ಇರುತ್ತಲ್ಲ, ಅದು ಆ ಫಾರ್ಮುಲಾನ ಯೂಸ್ ಮಾಡಬೇಕು. ಈಗ ಇನ್ನೊಂದು ಸತಿ ಮಾಡ್ತೀನಿ ನೋಡಿ. ಕ್ವಶನ್ ಬಂದು ಯೂಸಿಂಗ್ ಮಿಲ್ನೆಸ್ ಮೆಥಡ್ compute y at x is equal to 0.8 from dy by dx is equal to x minus y square with the data y of 0 is equal to 0, y of 0.2 is equal to 0.02,
y of 0.4 is equal to 0.0795, y of 0.6 is equal to 0.1762. ಇದರಲ್ಲಿ ಏನು ಮಾಡಿ, ಫಸ್ಟ್ ಇದನ್ನ ಬರ್ಕೊಳ್ಳಿ. ಇದನ್ನ y ಡ್ಯಾಶ್ ಅಂತ ಬರೀರಿ, x ಮೈನಸ್ ವೈ ಸ್ಕ್ವೇರ್. h ಅಂದರೆ ಕಾಮನ್ ಡಿಫ್ರೆನ್ಸು 0.2 ಬರುತ್ತೆ. ಫಸ್ಟು ಏನು ಮಾಡಬೇಕು, y4p ಫೈಂಡ್ ಮಾಡಬೇಕು. y4p ಅಂದರೆ y0 ಪ್ಲಸ್ 4h/3 2y1 ಡ್ಯಾಶ್ ಮೈನಸ್ y2 ಡ್ಯಾಶ್ ಪ್ಲಸ್ 2y3 ಡ್ಯಾಶ್ ಫಾರ್ಮುಲಾ. y4p ಈಸ್ ಈಕ್ವಲ್ ಟು, ಇಲ್ಲಿ y0 ಬದಲು y0 ವ್ಯಾಲ್ಯೂ ಹಾಕಿ. ಫಸ್ಟ್ ಏನು ಮಾಡಿ, ಇದನ್ನ ಟೇಬಲ್ ಮಾಡ್ಕೊಳ್ಳಿ. ಎಕ್ಸು ವೈ ಡ್ಯಾಶ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಸ್ಕ್ವೇರು. ಎಕ್ಸ್ ಅಂದರೆ 0, ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಅದು ಬರೀ 0, 0.2, 0.4, 0.6, ಒಂದು ಎಕ್ಸ್ಟ್ರಾ ಬರ್ಕೋಬೇಕು 0.8. y0 ಅಂದರೆ 0ಗೆ 0, 0.02, 0.0795, 0.1762. ಆಮೇಲೆ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಅಂತ ಕ್ಯಾಲ್ಸಿಯಲ್ಲಿ ಟೇಕ್ ಮಾಡ್ಕೋಬೇಕು. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ ಆಲ್ಫಾ ವೈ ಸ್ಕ್ವೇರ್. ಎಕ್ಸ್ ಅಂದರೆ 0, ವೈ ಅಂದರೆ 0, ಇದು 0 ಆಗುತ್ತೆ. ಅಂದರೆ y0 ಡ್ಯಾಶ್ ಅಂದರೆ x0 ಮೈನಸ್ y0 ಸ್ಕ್ವೇರ್ ಅಂತ. y1 ಡ್ಯಾಶ್ ಅಂದರೆ x1 ಮೈನಸ್, ಇದು x ಜಾಗದಲ್ಲಿ x ವ್ಯಾಲ್ಯೂ ಹಾಕಿ, y ಜಾಗದಲ್ಲಿ y ವ್ಯಾಲ್ಯೂ ಹಾಕಿ. ಇದು y1 ಡ್ಯಾಶ್ 0.1196. y1 ಡ್ಯಾಶ್ ಅಂದರೆ x1 ಮೈನಸ್ y1 ಸ್ಕ್ವೇರ್. y2 ಡ್ಯಾಶ್ ಅಂದರೆ x2 ಮೈನಸ್ y2 ಸ್ಕ್ವೇರ್. x2 ಎಷ್ಟು 0.4, y2 ಎಷ್ಟು 0.0795. ಆಮೇಲೆ x ಎಷ್ಟು 0.6, y ಎಷ್ಟು 0.1762. ಈ ಥರ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಈಗ ಇದು ಮಾಡಿದ್ಮೇಲೆ ಏನು ಮಾಡಬೇಕು, ಫಸ್ಟು y4p ಈ ಪ್ರೊಸೀಜರ್ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟು y4p, ಆಮೇಲೆ y4 ಡ್ಯಾಶ್, y4c, y4 ಡ್ಯಾಶ್, y4c. ಫಸ್ಟ್ y4pಗೆ ಫಾರ್ಮುಲಾ ಗೊತ್ತಿರಬೇಕು, y4cಗೆ ಫಾರ್ಮುಲಾ ಗೊತ್ತಿರಬೇಕು. ಈಗ y4pಗೆ ಫಾರ್ಮುಲಾ y0 ಪ್ಲಸ್ 4h/3 2y1 ಡ್ಯಾಶ್ ಮೈನಸ್ y2 ಡ್ಯಾಶ್ ಪ್ಲಸ್ 2y3 ಡ್ಯಾಶ್. ಇಲ್ಲಿ ಕ್ಯಾಲ್ಸಿಯಲ್ಲಿ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ y0 ಅಂದರೆ ಎಷ್ಟು 0 ಪ್ಲಸ್ 4h/3 ಅಂದರೆ 4 ಇಂಟು 0.2/3 2 ಇಂಟು y1 ಡ್ಯಾಶ್ ಅಂದರೆ ಇದು 0.1996 ಮೈನಸ್ y2 ಡ್ಯಾಶ್ ಅಂದರೆ ಇದು y2 ಡ್ಯಾಶ್ ಅಂದರೆ 0.3937 ಪ್ಲಸ್ 2 ಇಂಟು y3 ಡ್ಯಾಶ್ ಅಂದರೆ ಇದು 0.5690. ಇದೇನು ಆನ್ಸರ್ ಬರುತ್ತೆ ಅದು ಬರ್ಕೊಳ್ಳಿ. ಆಮೇಲೆ y4 ಡ್ಯಾಶ್ಗೆ ಫಾರ್ಮುಲಾ x4 ಮೈನಸ್, ನೋಡಿ y ಡ್ಯಾಶ್ಗೆ ಫಾರ್ಮುಲಾ ಏನು, ಎಕ್ಸ್ ಮೈನಸ್ ವೈ ಸ್ಕ್ವೇರ್. ಇಲ್ಲಿ y4 ಡ್ಯಾಶ್ಗೆ ಫಾರ್ಮುಲಾ x4 ಮೈನಸ್ y4p ಸ್ಕ್ವೇರ್. ಇಲ್ಲಿ ಎಕ್ಸ್ ಮೈನಸ್ ವೈ ಸ್ಕ್ವೇರ್ಗೆ ಹೋಗಬೇಕು, ಕ್ಯಾಲ್ಕುಲೇಟ್. x4 ಅಂದರೆ ಇದು 0.8, x4 ಅಂದರೆ ಎಷ್ಟು 0.8, y4p ಅಂದರೆ ಇದು 0.3049, 0.7070 ಬರುತ್ತೆ. ಆಮೇಲೆ y4cಗೆ ಫಾರ್ಮುಲಾ ಇದು. ಆಮೇಲೆ ಏನು ಮಾಡಬೇಕು ನೀವು, ಇಲ್ಲಿ y2 ಪ್ಲಸ್ h/3 ಅಂದರೆ y2 ಗೊತ್ತು 0.0795 ಪ್ಲಸ್ h/3 ಅಂದರೆ h ಗೊತ್ತು 0.2/3. ಆಮೇಲೆ y2 ಡ್ಯಾಶ್ ಗೊತ್ತು 0.3937 ಪ್ಲಸ್ 4 ಟೈಮ್ಸ್ y3 ಡ್ಯಾಶ್ ಗೊತ್ತು 0.5690 ಪ್ಲಸ್ y4 ಡ್ಯಾಶ್ ಅಂದರೆ ಇದು 0.7070. ಕ್ಲೋಸ್ ಮಾಡಿ ಎಷ್ಟು ಬರುತ್ತೆ 0.3046 ಬರುತ್ತೆ. ಆಮೇಲೆ y4 ಡ್ಯಾಶ್ಗೆ ಫಾರ್ಮುಲಾ ಇದನ್ನ ನೋಡ್ಕೊಂಡು ಬರ್ಕೊಳ್ಳಿ. ಫಸ್ಟ್ ಇದನ್ನ ಬರೆದಾಗ ಇದನ್ನ ನೋಡ್ಕೊಂಡು ಬರೀಬೇಕು. y4 ಡ್ಯಾಶ್ಗೆ x4 ಮೈನಸ್ y4p ಸ್ಕ್ವೇರ್ ಅಂದರೆ x ಜಾಗದಲ್ಲಿ x4 ಆಗಬೇಕು, y ಜಾಗದಲ್ಲಿ y4p ಆಗಬೇಕು. ಈಗ y4 ಡ್ಯಾಶ್ ಸೆಕೆಂಡ್ ಟೈಮ್ ಮಾಡಿದಾಗ ಇಲ್ಲಿ p ಬದಲು c ಹಾಕ್ಕೋಬೇಕಷ್ಟೆ. ಈಗ x ಮೈನಸ್ ವೈ ಸ್ಕ್ವೇರ್ಗೆ ಹೋಗಿ, x ಅಂದರೆ x4 ಎಷ್ಟು 0.8, y ಅಂದರೆ y4c 0.3046, 0.7072 ಬರುತ್ತೆ. ಮತ್ತು ಇದೇ ಫಾರ್ಮುಲಾ ಇಲ್ಲಿ y2ನೂ ಸೇಮು, y2 ಡ್ಯಾಶು ಸೇಮು, y3 ಡ್ಯಾಶು ಸೇಮು, y4 ಡ್ಯಾಶ್ ಹಳೇದಿತ್ತಲ್ಲ ಅದ್ರ ಬದಲು ಹೊಸ್ದು ಆಗಬೇಕು. ಏನು ಮಾಡಿ, ಮೇಲ್ಗಡೆಗೆ ಹೋಗಿ ಸೈಡಿಗೆ ಹೋಗಿ 7070 ಇದೆಯಲ್ಲ ಅಲ್ಲಿ 7072 ಹೊಡೀರಿ, ಬರುತ್ತೆ. ಈಗ ಡಬಲ್ ಕರೆಕ್ಷನ್ಗೆ ನಿಲ್ಲಿಸ್ಬೇಕು, ಜ್ಞಾಪಕ ಇಟ್ಕೊಳ್ಳಿ. ಸೇಮ್ ಬಂದರೆ ನಿಲ್ಲಿಸಿ, ಸೇಮ್ ಬರಲಿಲ್ಲ ಅಂದರೂ ಡಬಲ್ ಕರೆಕ್ಷನ್ಗೆ ನಿಲ್ಲಿಸಿ. ದೇರ್ ಫೋರ್ y4 ಅಂದರೆ y ಆಫ್ x4 ಈಸ್ ಈಕ್ವಲ್ ಟು
y of x4 ಅಂದರೆ y of 0.8 is equal to 0.3046. Thank you. Please like, share and subscribe.